ಸದ್ಯ ಗಣಪತಿನೇ ಕಾಪಾಡಿದ್ದು. ಬೈಸ್ಕೊಂಡ್ರೂ ಚಿಂತೆ ಇಲ್ಲ, ಅವ್ನು ಕೇಳಿದ ಪುಸ್ತಕ ಅಷ್ಟು ಸಿಕ್ತು. ಪಾಪ ತೊಗೊಂಡೋಗಿ ಕೊಡ್ತೀನಪ್ಪ. ಜೊತೆಗೆ ನಂಗೆ ಗೊತ್ತಿದ್ದವು ಎಲ್ಲಿ ಸೇರಿಸಿ ಇಟ್ಟೀನಿ, ಓದ್ಕೊಂಡ್ಲಿ, ಚೆನ್ನಾಗಿ ಮಾಡಿ ಓದ್ಕೊಂಡ್ಲಿ ಪಾಪ. ಎಲ್ಲ ತೊಗೊಂಡಿದ್ದೆಲ್ಲ ಸಮ ಕೊಡೋದು ಹೆಂಗೆ? ಅದೇ ಜಾಗಕ್ಕೆ ಬೇಗ ಬಂದು ತೊಗೊಂಡು ಹೋಗಿದ್ರೆ ಆತಿತ್ತು. ಫೋನ್ ಮಾಡೋಕ್ಕೆ ನನ್ನ ಕೈಲಿ ಒಂದು ಮೊಬೈಲ್ ಯಾರೋ ಅದೆಯಾ? ಇಲ್ಲಿ ಯಾರ ಹತ್ರನಾರು ಕೇಳಿ ಅವನಿಗೆ ಫೋನ್ ಮಾಡಿದ್ರೆ ಮತ್ತೇನಿಲ್ಲ, ಅದಕ್ಕೊಂದು ದೊಡ್ಡ ಕೊಂಬು ಇಲ್ಲ ಆತದೇನು ಗೊತ್ತಾಗ್ತದ ಅವನಿಗೆ. ಬಸ್ಸೋದಕ್ಕೂ ಬರ್ತಾನೆ, ಅಲ್ಲೇ ಇಟ್ಟು ಹೋಗ್ಬಿಡ್ತೀನಿ. ಕಂಡ್ರೆ ಅಲ್ಲೇ ಇಡ್ಬೋದು, ಕಾಣದೇ ಇದ್ದರೆ ಅಂತ ಮಾಡೋದೊಂದು ಕೆಲಸ ಮಾಡ್ತೀನಿ. ಒಳ್ಳೆ ಎಲ್ಲರ ಮಟ್ಟಿ ಸಂದಿಲಿಟ್ಟು ಮನೆಗೆ ಬಂದಳೆ ಫೋನ್ ಮಾಡ್ತೀನಿ, ಇಂಥಲ್ಲಿ ಇಟ್ಟೀನಿ ಬಂದು ತೊಗೊಂಡು ಹೋಗು ಅಂತ. ಮತ್ತಿನ್ನೆಂತ ಮಾಡೋಕ್ಕೂ ಆಗಲ್ಲ, ಹಿಂಗೆ ಮಾಡ್ಬೇಕು. ಅಯ್ಯೋ ಪಟಾಕಿ ನಾರು ಇದ್ದಿದ್ರೆ ಈ ತಲೆ ಬಿಸಿನೇ ಇರಲ್ಲ, ಎಲ್ಲ ಅವನೇ ಮಾಡ್ತಿದ್ದ ಪಾಪ ಚೋಟು. ಎಲ್ಲದೂ ಒಂಥರ ಕಷ್ಟನೇ ಅವನಿಗೆ. ನನ್ನ ಹಂಗೆ ಆಗ್ಯದ ಅವನಿಗೂ. ಅಲ್ಲ ನಂಗಾರು ನಾ ಎಂತ ದುಡ್ದು ಹಾಕೋದು ಬೇಡ, ಅವನು ಈಗಲೇ ದುಡ್ದು ಬೇರೆ ಹಾಕ್ತಾನೆ, ಆದರೂ ಅವನಿಗೆ ಕಷ್ಟ ತಪ್ಪಲ್ಲ. ದೇವರೇ ಗಣೇಶ, ಅವನಿಗೆ ಒಳ್ಳೇದು ಮಾಡಪ್ಪ, ಓದೋ ಬುದ್ಧಿ ಕೊಡು. ಪರೀಕ್ಷೆ ಅಂತೂ ಬರೀದೇ ಇರಲೇ ಬೇಡ ಅಂತ ಹೇಳು. ಪರೀಕ್ಷೆ ಬರೆದು ಎಷ್ಟಾರು ಬರಲಿ, ಪಾಸ್ ಅಂತೂ ಆತ. ನಾವು ಅಷ್ಟಾರು ಒಂದು ಆಗಲಿ ಅಪ್ಪ, ಕಡೆಕೊಂಡು ಡಿಗ್ರಿ ಅಂತ ಮಾಡ್ಕೊಂಡ್ರೆ. ಹಾಂ, ನಾನು ಗೆಸ್ ಮಾಡಿದ್ದೇ ಸರಿಯದೆ. ಲೈಬ್ರರಿಗೆ ಬಂದಾಳೆ, ಅಷ್ಟೊಂದು ಪುಸ್ತಕ ಓದ್ತಾಳೆ ಇವಳು. ಆ ಥರ ಅಡ್ಡ ಬಿದ್ಕೊಂಡು ನೋಟ್ಸ್ ಮಾಡ್ತಾಯಿತ್ತು. ಎಂತ ಓದೋದು? ಒಂದೇ ಪರೀಕ್ಷೆ ಬರೀತದ, ಕೊನೆಗೆ 3-4 ಪರೀಕ್ಷೆ ಬರೀತದ ಅಂತ. ಒಂದು ಪರೀಕ್ಷೆಗಾದ್ರೆ ಇಷ್ಟು ಓದೋದು ಬೇಡಪ್ಪ. ನಾವೆಲ್ಲ ಏನು ಓದ್ದೇನು ಪರೀಕ್ಷೆ ಬರೆಯಲ್ಲ. ಆಗಲಿ, ಓದಬೇಕು ಅನ್ನೋ ಹಠ ಅದೆಯಲ್ಲ, ಓದಲಿ ಪಾಪ. ನಾವಂತೂ ಹಿಂಗೆ ಹಾಳಾಗಿ ಹಳ್ಳ ಹತ್ತು ಹೋಗ್ತಿದ್ದೇವೆ, ಅವರಾರು ಒಳ್ಳೇದಾಗಲಿ. ಹುಡುಗಿರಿಗೆ ಕೆಲಸ ಬೇಗ ಸಿಗ್ತದಂಗಂತ. ನಾನು ಓದೋ ಚಂದಕ್ಕೆ ನಂಗೆ ಕೆಲಸ ಸಿಕ್ಕೋದು ಅಷ್ಟರಲ್ಲೇ ಅದೇ. ಅವಳಿಗಾರು ಒಂದು ಜಾಬ್ ಆಗಲಿ, ಯಾರು ಒಬ್ಬರು ಸಂಬಳ ತಂದ್ರೆ ಸಾಕು. ಒಬ್ಬೊಬ್ಬ ದಿನದಿಂದ ದಿನಕ್ಕೆ ಎಷ್ಟು ಚಂದ ಆಗ್ತದೆ ಮಾತ್ರ. ಯಾವ ಬಟ್ಟೆ ಹಾಕಿದ್ರೂ ಚಂದ ಕಾಣ್ತದೆ. ಸದ್ಯ ಅವನು ಬರದೇ ಇದ್ದಿದ್ದು ಒಳ್ಳೇದಾಯ್ತು. ಬರೋದೇ ಬೇಡ ನೀನು ಕಾಲೇಜಿಗೆ. ನಾನು ಎಂತ ಧ್ಯಾನ ಮಾಡ್ತಾ ಇಲ್ಲೇ ನಿಂತ್ಕೊಂಡಿನಲ್ಲ. ಕಡೆ ಕೊಟ್ಟು ಪುಸ್ತಕನೂ ವಾಪಸ್ ತೊಗೊಂಡ್ರು ಕಷ್ಟ. ಅವ್ರು ಯಾರೋ ಬಂದು ಕೇಳ್ದಾಗ ಕೊಡಬೇಕು ಅಂದಿದ್ರು. ಬೇಗ ಇಲ್ಲಿಂದ ಹೋಗ್ತೀನಪ್ಪ. ಏ ಪ್ರತಿಭಾ, ನಾನು ನಿನ್ನನ್ನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೀನು ಇಲ್ಲೇನು ಮಾಡ್ತಿದ್ದೀಯಾ? ಅಷ್ಟೊಂದು ಬುಕ್ಕಾ? ಕೊನೆಗೆ ಅಜೀರ್ಣ ಆಗಕ್ಕಿದೆ ಮಾರೈತಿ ಅಷ್ಟೆಲ್ಲ ಓದಿ. ಆ ಥರ ನೋಟ್ಸ್ ಮಾಡಿದ್ಯಪ್ಪ. ಎಲ್ಲ ಹೇಳ್ತಾರೆ ನಿಮ್ಮ ಕ್ಲಾಸಲ್ಲಿ ನೀನೇ ಚೆನ್ನಾಗಿ ನೋಟ್ಸ್ ಮಾಡೋದಂತೆ. ಆದರೂ ಲೈಬ್ರರಿಯಿಂದ ಎಂತಕ್ಕೆ ಇಷ್ಟು ಬುಕ್ ತೊಗೊಂಡು ಹೋಗ್ತಿದ್ದೀಯಾ? ಹಾಡ್ಬೆ ಸತ್ತವನೇ, ಒಳ್ಳೆಲ್ಲ ಹುಡುಕ್ತಾ ಇದ್ದಾನಂತೆ. ಏನು ಇವನ ಅಪ್ಪನ ಗಂಟು ಕೊಟ್ಟು ಇಟ್ಟಾನೆ ನನ್ನ ಹತ್ರ, ಅದಕ್ಕೆ ನಾನು ಹುಡುಕ್ತಾ ಇದ್ದಾನೆ ಎಲ್ಲಿ ತೊಗೊಂಡು ಹೋಗ್ತೀನೇನೋ ಅಂತ. ಇನ್ನು ಮಂಡೆ ಹಿಡಿದು ತಿಪ್ಪಳಿಸೋಣ ಅಂತ ಕಾಣ್ತಾ ಇದೆ. ಈ ಅಂತ ಮಾಡೋದು ಎಲ್ಲಿ ಹೋದ್ರೂ ಕಾಗಿ ಅಡ್ಡ ಬಂದಂಗೆ ಬರ್ತಾನೆ. ಏನಾರು ಹೇಳಿ ಇಲ್ಲಿಂದ ಸಾಗು ಹಾಕಬೇಕು, ಇಲ್ಲಿದ್ರೆ ಮತ್ತೇನಿಲ್ಲ. 108 ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾನೆ. ಪ್ರತಿಭಾ, ಮಾತಾಡ್ತಾನೇ ಇದ್ದೀನಿ, ಸುಮ್ಮನೆ ನಿಂತಿದ್ದೀಯಲ್ಲ, ಏನು ಯೋಚನೆ ಮಾಡ್ತಿದ್ದೀಯ? ಯಾವ ಕಡೆ ಹೊರಟೆ? ಅಷ್ಟೊಂದು ಬುಕ್ಕಿ ಎಂತಕ್ಕೆ ಮಾರತಿ? ಎತ್ಲಾಗ ಹೊರಟೆ ಅಂತ ಕೇಳಿದ್ರ? ಹೊಳೆ ತುಂಗಾ ನದಿಯಲ್ಲಿ ಹರಿತಾ ಇದೆಯಲ್ಲ, ಆ ಕಡೆನೇ ಹೊರಟೆ. ಈ ಬುಕ್ಕು ಇಷ್ಟು ತೇಲ್ ಬಿಡದ, ಸ್ವಲ್ಪ ತೇಲ್ ಬಿಡದ ಅಂತ ಯೋಚನೆ ಮಾಡ್ತಿದ್ದೆ. ಜೋಕ್ ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀಯ ಬಿಡು. ಈ ಜೋಕ್ ಅಂತ ನಿಮ್ಗೆ ಯಾರು ಹೇಳಿದ್ದು? ಜೋಕ್ ಅಲ್ಲ ಇದು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಷ್ಟೇ. ಎತ್ಲಾಗ ಹೊರಟೆ, ಏನು ಯೋಚನೆ ಮಾಡ್ತಿದ್ದೀಯಾ, ಅಷ್ಟೊಂದು ಪುಸ್ತಕ ಏನು ಮಾಡ್ತೀಯ ಕೇಳ್ತಿದ್ದೀರಿ. ಅದಕ್ಕೆ ಹೊಳೆ ಕಡೆ ಹೋಗಿ ತೇಲ್ ಕೊಟ್ಬಿಡ್ತೀನಿ, ಸರಿಯಾಗತ್ತೆ. ಹಾಂ, ಲೈಬ್ರರಿಯಿಂದ ಬುಕ್ ತೊಗೊಂಡು ಹೋಗೋದು ಓದೋಕ್ಕೆ ಅಂತ, ಹೊಳೆಗೆ ತೇಲ್ ಬಿಡೋಕ್ಕೆ ಅಂತ ಅಲ್ಲ. ಗೊತ್ತಲ್ಲ, ಅಷ್ಟು ಗೊತ್ತಲ್ಲ ಲೈಬ್ರರಿಯಿಂದ ಬುಕ್ ತಗೊಳೋದು ಓದೋಕ್ಕೆ ಅಂತ. ಸುಮ್ಮನಿದ್ರೆ ಆಗ್ತಿತ್ತಪ್ಪ. ಅಷ್ಟೊಂದು ಬುಕ್ ಎಂತಕ್ಕೆ ಅಂತ ಕೇಳೋದ್ಯಾಕೆ? ಏನೋ ಮಾತಿಗೆ ಕೇಳಿದ್ನಪ್ಪ, ಅದಕ್ಕಷ್ಟು ಯಾಕೆ ಸಿಟ್ಟು ಮಾಡ್ಕೊಬೇಕು ಪ್ರತಿಭಾ? ನಾನು ಮಾತಾಡಿದ್ರೆ ನಿಂಗೆ ಬೇಗ ಸಿಟ್ಟು ಬರೋದು. ಅದೇ ಬೇರೆ ಯಾರು ಮಾತಾಡ್ಸಿದ್ರು ಚೆನ್ನಾಗಿ ಮಾತಾಡ್ತಿರ್ತೀಯ, ಅದು ಯಾಕೆ ಹಾಗೇನ? ನಾನು ಹಿಡ್ಕೊಳ್ಳ ಸ್ವಲ್ಪ ಬುಕ್ಕು? ಏನು ಬೇಡ, ಈ ಬುಕ್ಕು ಹೊರಷ್ಟು ಶಕ್ತಿ ನನ್ನ ಕೈಕಾಲಿಗೆ ಕೊಟ್ಟಾನೆ ಭಗವಂತ. ನಾನೇ ತಗೊಂಡು ಹೋಗ್ತೀನಿ. ಬೇರೆಯವ್ರ ಹತ್ರ ಮಾತಾಡ್ತೀನಂತೆ, ಇವ್ರ ಹತ್ರ ಮಾತಾಡೋರಂತೆ. ನಂಗೆ ಯಾರ ಹತ್ರ ಮಾತಾಡಬೇಕು ಅನಿಸುತ್ತೋ ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡಬಾರ್ದು ಅನಿಸ್ದವ್ರ ಹತ್ರ ಮಾತಾಡೋಲ್ಲ, ಸರಿನಾ? ನೀವು ದಾರಿ ಬಿಡಿ, ನಾನು ಹೋಗ್ಬೇಕು ಆ ಕಡೆ. ನಿಧಾನ,
ನಿಧಾನ ಮಾತಾಡೋ ಪ್ರತಿಭಾ, ಇದು ಲೈಬ್ರರಿ, ಬಸ್ ಸ್ಟ್ಯಾಂಡ್ ಅಲ್ಲ. ಅದಕ್ಕೆ ಹೇಳಿದ್ದು, ಇಲ್ಲಿ ದಾರಿಗೆ ಅಡ್ಡ ಮಾತಾಡ್ತಾ ನಿಲ್ಬೇಡಿ, ನಾನು ಆ ಕಡೆ ಹೋಗಬೇಕು, ಬೇರೆ ಕೆಲಸ ಇದೆ ಅಂತ. ಇರಲಿ ಇರಲಿ, ನಾನೀಗೇನಾರು ದಾರಿ ಬಿಟ್ಟು ನೀನು ಮತ್ತೆ ನಂಗೆ ಮಾತೇ ಸಿಗ್ತೀಯಾ? ಏನು ಗೊತ್ತಾ, ನಿನ್ನ ಫ್ರೆಂಡು, ನಿನ್ನ ಚೋಟು ಏನು ಕೆಲಸ ಮಾಡೇನೆ ಅಂತ ಗೊತ್ತಾ? ಅದು ಯಾರೋ ನಿಮ್ಮ ಊರಲ್ಲಿ ಇದ್ದಾರಲ್ಲೇ, ನಿನ್ನ ಫ್ರೆಂಡ್ ಇದ್ನಲ್ಲ, ಪಟಾಕಿ ಅಕ್ಕ, ಅವರಿಗೆ ಅವನಪ್ಪ ಸೇರಿ ಲೆಟ್ರ್ ಬರ್ಸಾರೆ ಗೊತ್ತಾ, ಏನೇನೋ ಕೆಟ್ಟದಾಗಿ. ಹಾಂ, ನಿಂಗೆ ಗೊತ್ತಿರಲಿಕ್ಕಿಲ್ಲ, ಅವನು ಭಾಳ ಒಳ್ಳೆಯವನು ಅಂತ ಅಂದ್ಕೊಂಡಿರ್ತೀಯ ನೀನು. ನನಗೆಲ್ಲದೂ ಗೊತ್ತಾಗಿದೆ. ನೋಡಿ, ಆ ಕಡೆ ಈ ಕಡೆ ಜನ ಓಡಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಬಗ್ಗೆ ನೀವು ಏನೂ ಮಾತಾಡಲಿಕ್ಕಿಲ್ಲ, ಹೇಳಿದ್ದೀನಿ. ನಾನು ಸಿಟ್ಟು ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾಕ್ರಿ ಆ ವಿಚಾರ? ನಮ್ಮೂರಿಂದದು, ಎಲ್ಲರೂ ನಮ್ಮೂರವರೇ, ನಾವು ನೋಡ್ಕೊತೀವಿ. ನಿಮ್ಗೆ ಯಾರು ಹೇಳಿದ್ದಿದ್ದನ್ನೆಲ್ಲ? ಇದು ಒಳ್ಳೆ ಕತೆ ಆಯ್ತಲ್ಲ. ನನಗೆ ಯಾಕೆ ಬೇರೆಯವ್ರು ಬಂದು ಹೇಳಬೇಕು? ನಾನು ಲೆಟ್ರ್ ಬರೆದಿದ್ದನ್ನು ನನಗೆ ಬಂದು ಹೇಳಬೇಕಾ ಯಾರು? ಎಲ್ಲಪ್ಪ ಕಡೆ ನನ್ನ ಮಗನೇ, ಇವನೇ ಏನೋ ಕರಾಮತ್ತು ಮಾಡಿ ಚೋಟು ಮೇಲೆ ಹಾಕೇನೇನು. ಫಸ್ಟು ಚೋಟು ಆದರೆ ಹೇಳಿ ಮಾಡಿಸ್ಬೇಕಿದನ್ನು. ಯಾಕೆ ನೀವು ಲೆಟ್ರ್ ಬರೆದು ಚೋಟು ಮೇಲೆ ಯಾಕೆ ಹಾಕಿದ್ದು? ಅವನ ಬಗ್ಗೆ ಇನ್ನೇನಾದ್ರು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಏನು ಮಾಡ್ಲಿಕ್ಕಾಗತ್ತೆ ನಿನ್ನ ಹತ್ರ? ನಾನು ಸುಮ್ಮನಿರಲ್ಲ ಅಂದರೆ? ತಪ್ಪು ಮಾಡಿದ್ದವರು, ನೀನು ನೋಡಿದ್ರೆ ನಂಗೆ ಹೆದರ್ಸ್ತಿದ್ದೀಯಪ್ಪ. ಲೆಟ್ರ್ ಯಾಕೆ ಬರೆದ್ರಿ ಅಂತ ಕೇಳಿದ್ಯಲ್ಲ, ನಾನಲ್ಲ ಬರೆದಿದ್ದು. ಅದೇ ನಿಮ್ಮ ಚೋಟು ಅಪ್ಪನೇ ಕೂತು ಬರ್ಸಿದ್ದು. ಅಪ್ಪ ಮಾಡಿದ ಕೆಲಸ ಮನೇಲಿ ಮಗಂಗೆ ಗೊತ್ತಿರದೇ ಇರುತ್ತಾ? ಇವರು ಸೇರ್ಕೊಂಡಿದ್ದ ಜೊತೆಗೆ ನಿಮ್ಗೆ ಯಾರಿಗೂ ಹೇಳಲ್ಲ ಅಷ್ಟೇ. ನೀವು ದೊಡ್ಡರು, ಊರವರು, ನಂಬಿದ್ದೀರಿ ಅವನನ್ನು. ನೋಡಿ ಅಣ್ಣ, ಚೋಟು ಬಗ್ಗೆ ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಪ್ಪ ಏನಾದರೂ ಮಾಡಿದ್ರೆ ಮಗಂಗೆ ಗೊತ್ತಾಗೋದು ಹೆಂಗದ? ಮಗ ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಅಪ್ಪಂಗೆ ಗೊತ್ತಾ? ನಾನೇ ಮತ್ತೆ ಅಡ್ರೆಸ್ ಹುಡುಕಿ ನಿಮ್ಮ ಅಪ್ಪಗೆ ಫೋನ್ ಮಾಡಿ ಹೇಳಿಬಿಡ್ತೀನಿ, ನಮ್ಮೂರಲ್ಲಿ ಎಲ್ಲರಿಗೂ ಈ ಥರ ಮಾಡ್ತಾ ಇದ್ದಾರೆ ನಿಮ್ಮ ಮಗ ಅಂತ. ಹಾಗೆ ಮಾಡಬೇಕಾ ಹೇಳಿ? ಹಾಗೆಲ್ಲರೂ ಮಾಡಿಗಿಡಿಯಮ್ಮ, ಮತ್ತೆ ಏನಿಲ್ಲ, ಕಾಲೇಜಿಗೆ ಬರೋಂಗಿಲ್ಲ, ಹಂಗೆ ಮಾಡಿಬಿಡ್ತಾರೆ ನಮ್ಮಪ್ಪ. ಒಳ್ಳೇದೇ ಆಯ್ತಲ್ಲ, ಸುಮಾರು ಜನಕ್ಕೆ ಒಳ್ಳೇದಾಗುತ್ತಲ್ಲ. ನಾನು ಆ ಕೆಲಸ ಮಾಡಬಾರ್ದು ಅಂದರೆ ಇನ್ನೊಂದು ಸರಿ ಚೋಟು ಸುದ್ದಿ ಏನು ಕಾಲೇಜಲ್ಲಿ ಯಾರ ಹತ್ರನೂ ಏನೂ ಹೇಳಾಗಿಲ್ಲ, ಹೇಳಿದ್ದೀನಿ. ನೀವು ಈ ಥರ ಮಾಡಿದ್ದೀರಿ ಅಂತ ನಾನೇ ಹೋಗಿ ಪ್ರಿನ್ಸಿಪಾಲಿಗೆ ಹೇಳ್ತೀನಿ. ಸುಮ್ಮನೆ ಇರು ಮಾರೈತಿ. ನಾ ಎಂತ ಮಾತಾಡೋಕ್ಕೆ ಬಂದ್ರೂ ನನ್ನ ಮೇಲೆ ಸಿಟ್ಟು ಮಾಡೋದು, ಯಾರು ಏನು ತಪ್ಪು ಮಾಡಿದ್ರು ನನ್ನ ಮೇಲೆ ಹಾಕೋದು. ಅಂಥದ್ದು ನಾನು ಏನು ಮಾಡಿದ್ದೀನಿ ನಿಮಗೆ ಅಂತ? ಯಪ್ಪ, ದೊಡ್ಡ ಅನಾಸಿನ ಮಾತ್ರೆ ಅಲ್ಲ, ಅನಾಸಿನ ಕಂಪ್ನಿನೇ ಇವ. ತಲೆ ತಿಂದು ಮಿಡ್ಲಿ ಕೈ ಹಾಕ್ತಾನೆ. ಹೆಂಗಾರು ಮಾಡಿ ಇವನನ್ನು ಸಾಗಕ್ಕೆ ಹೋಗ್ಬಿಡ್ಬೇಕಚ್ಚಿ. ನನ್ನ ಕಡೆ ಬಸ್ ಮಿಸ್ ಆದರೆ ಪಾಪ ಚೋಟು ಕಾಯ್ತಿರ್ತಾನಲ್ಲಿ. ಇಲ್ಲ, ನೀವು ನನಗೇನು ಮಾಡಿಲ್ಲ. ನಾನೀಗ ಅರ್ಜೆಂಟ್ ಹೋಗಬೇಕಾಗಿದೆ, ದಾರಿ ಬಿಡಿ ಹೋಗ್ತೀನಿ. ಜಾಸ್ತಿ ಮಾತಾಡ್ತಿರ್ಬೇಡಿ, ಮತ್ತು ನಾನು ಲೈಬ್ರರಿಯನ್ನು ಕರೆದು ಬಿಡ್ತೀನಿ, ತೊಂದರೆ ಕೊಡ್ತಿದ್ದಾರೆ ಇಲ್ಲಿ ಅಂತ ಹೇಳಿದ್ದೀನಿ. ಇಲ್ಲ ಮಾರೈತಿ, ಹೋಗ್ತೀನಿ ನಾನು ಆ ಕಡೆ. ಅದೆಲ್ಲ ಇರಲಿ, ಈ ಸೆಕೆಂಡ್ PUC ಬುಕ್ ಏನಕ್ಕೆ ನಿನಗೆ? ನಿಂಗಿನ್ನೂ ಫಸ್ಟ್ PUC ಎಕ್ಸಾಮೇ ಆಗಲ್ಲ, ಸೆಕೆಂಡ್ PUC ಬುಕ್ ಏನಕ್ಕೆ? ಫಸ್ಟ್ PUC ಆದಮೇಲೆ ಸೆಕೆಂಡ್ PUCನೇ ತಾನೇ ಓದೋದು. ಆಮೇಲೆ ರಜೆಯಲ್ಲಿ ಓದೋಕ್ಕಾಗುತ್ತೆ, ಸೆಕೆಂಡ್ PUCಗೆ ಈಸಿ ಆಗುತ್ತೆ ಅಂತ ತಗೊಂಡು ಹೋಗ್ತಿದ್ದೀನಪ್ಪ, ಅದರಲ್ಲೇನ? ನಂಗೆ ಯಾಕೋ ಹಂಗೆ ಅನ್ನಿಸ್ತಿಲ್ಲಲ್ಲ, ವಿಷಯ ಬೇರೆನೇ ಏನೋ ಇದೆ. ಇರಬಹುದು, ಅದು ನಂಗೆ ಸಂಬಂಧಪಟ್ಟಿದ್ದು. ಬೇರೆಯವರು ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇರಲಿ, ಇದನ್ನು ವಿಚಾರಿಸ್ಕೊತೀನಿ ನಾನು.